ಸಂತೋಷ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಮಧ್ಯರಾತ್ರಿ ಅಲ್ಲ, ಒಂದು 10 ಗಂಟೆ 10:30 ಟೈಮ್ಗೆ ಬಂದಿದ್ದೀವಿ. ಎಲ್ಲಿ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ದೇವೇಗೌಡ ಪೆಟ್ರೋಲ್ ಬಂಕ್ ಸಿಗ್ನಲ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇಡ್ಲಿ ಬಂಡಿಗೆ ಬಂದಿದ್ದೀವಿ. ಸೊ ಒಂದು ಫುಡ್ ಕಾರ್ಟು. ಸೊ ಅದೇ ಹೆಸರಲ್ಲಿ, ಆ ಸರ್ಕಲ್ ಹೆಸರಲ್ಲೇ ಶುರು ಮಾಡಿದ್ದಾರೆ. ಸೊ ಹೆಸರಲ್ಲಿ ಇಡ್ಲಿ ಬಂಡಿ ಇರೋದ್ರಿಂದ ಇಡ್ಲಿ ಸಿಗುತ್ತೆ, ಅದ್ರ ಜೊತೆಗೆ ದೋಸೆ ಎಲ್ಲ ಸಿಗುತ್ತಂತೆ. ಸೊ ನಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಒಂದ್ಸಲ ಬಂದು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಅಂತ. ಸೊ ಬರೋಕ್ಕಾಗಿರಲಿಲ್ಲ ತುಂಬ ದಿವಸದಿಂದ, ಬೇರೆ ಕಡೆ ಶೂಟ್ಸು ಎಲ್ಲ ಇದ್ದಿದ್ದರಿಂದ. ಇವಾಗ ಟೈಮ್ ಸಿಕ್ತು, ಬಂದ್ವಿ. 12 ಗಂಟೆ ಮಧ್ಯರಾತ್ರಿವರೆಗೂ ಓಪನ್ ಇರುತ್ತೆ. 12 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಸೊ ಸಾಯಂಕಾಲ 7 ಗಂಟೆಗೆ ಓಪನ್ ಮಾಡ್ತಾರಂತೆ, ಮಧ್ಯರಾತ್ರಿ 12 ಗಂಟೆಗೆ ಕ್ಲೋಸ್ ಆಗುತ್ತಂತೆ. ಸೊ ಅದಕ್ಕೋಸ್ಕರ ಇನ್ನೇನು ಮಧ್ಯದಲ್ಲಿ ಬಂದಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ಏನೇನು ಸಿಗುತ್ತೆ ಅಂತ ಅವ್ರ ಹತ್ರ ತಿಳ್ಕೊಂಡು ಒಂದಿಷ್ಟನ್ನ ಟ್ರೈ ಮಾಡ್ತೀವಿ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಯಾರೂ ಗೊತ್ತಿಲ್ಲ ಅವರು. ಇಲ್ಲ ಅಂದರೆ ದೇವೇಗೌಡ ಪೆಟ್ರೋಲ್ ಬಂಕ್ ಅಂತ ಸರ್ಚ್ ಮಾಡಿದ್ರೆ ಆರಾಮಾಗಿ ಬಂದುಬಿಡ್ತೀರಾ. ಸೊ ಫಸ್ಟು ಇಡ್ಲಿಯಿಂದ ಶುರು ಮಾಡೋಣ ಅಂತ. ನಾರ್ಮಲ್ ಇಡ್ಲಿ ಸಿಗುತ್ತೆ, ಬಟ್ ಪುಡಿ ಇಡ್ಲಿ ಇತ್ತು. ಪುಡಿ ಇಡ್ಲಿ ಇದ್ಮೇಲೆ ಅದನ್ನೇ ತಾನೇ ತೊಗೊಳೋದು ನಾವು. ಸೊ ಪುಡಿ ಇಡ್ಲಿನ ತೊಗೊಂಡಿದ್ದೀವಿ. ಒಂದು ಪ್ಲೇಟಿಗೆ 4 ಇಡ್ಲಿ ಬರುತ್ತೆ, ಅಥವಾ ನೀವು 2 ಇಡ್ಲಿ ಬೇಕಾದ್ರೂ ತೊಗೊಬೋದು. ಸೊ ನಾವು 2 ಇಡ್ಲಿ ತೊಗೊಂಡಿದ್ದೀವಿ. ಇಲ್ಲಿ ತಟ್ಟೆ ಇಡ್ಲಿ ಅಲ್ಲ, ನಾರ್ಮಲ್ ಇಡ್ಲಿ. ಅದು ಕೂಡ ಒಳ್ಳೆ ಸೈಜೇ, ತುಂಬ ಪುಟ್ಟ ಹಣಿಗೆ ಒಂದು ಇಷ್ಟೇ ಇರೋಲ್ಲ, ಒಂದು ಸ್ವಲ್ಪ ಒಂದು ಅಂಗೈ ಅಗಲವಾಗಿ ಇದೆ. ಯಥೇಚ್ಛವಾಗಿ ಪುಡಿನ ಹಾಕಿ ತುಪ್ಪನ ಹಾಕಿ ಕೊಟ್ಟಿದ್ದಾರೆ. ಗೀ ಪುಡಿ ಇಡ್ಲಿ. ಚಟ್ನಿ ಅಲ್ಲಿ ಇಟ್ಟಿರ್ತಾರೆ, ನಾವೇ ಹಾಕೊಬೇಕು. ಗ್ರೀನ್ ಚಟ್ನಿ, ಕೆಂಪು ಚಟ್ನಿ ಎರಡೂ ಹಾಕ್ಕೊಂಡು ಬಂದಿದ್ದೀನಿ. ಸೂಪರ್ ಸಾಫ್ಟ್ ಆದ ಇಡ್ಲಿ, ಸಖತ್ತು ಮೃದುವಾಗಿದೆ. ತುಪ್ಪದಲ್ಲಿ ಜಿನುಗ್ತಾ ಉಂಟು. ಫಸ್ಟು ಹಾಗೆ ತಿನ್ನೋಣ, ಯಾಕಂದರೆ ಪುಡಿಯ ಟೇಸ್ಟ್ನ ನೋಡಬೇಕು. ಶಿವ ಕೈಯೆಲ್ಲ ತುಪ್ಪಮಯ, ಬಾಯಿಟ್ಟಿದ ತಕ್ಷಣ ಫುಲ್ಲು ತುಪ್ಪಮಯ. ಗೀ ರೋಸ್ಟ್ ಫ್ಲೇವರ್ ಬಂತು ನನಗೆ. ಗೀ ರೋಸ್ಟ್ ಫ್ಲೇವರು ಆ ತುಪ್ಪ ಪುಡಿ ಜೊತೆ ಮಿಕ್ಸ್ ಆಗಿಬಿಟ್ಟು ಆ ಥರ ಟೇಸ್ಟ್ ಕೊಡ್ತಾಯಿದೆ. ಪುಡಿ ಮಾಡಿರೋ ಚಟ್ನಿ ಪುಡಿ ಕಟುಮ್ ಅಂತಲೇ ಇರುತ್ತೆ. ಇಡ್ಲಿ ಮಾತ್ರ ಸಖತ್ತು ಸಾಫ್ಟು, ಬಾಯಲ್ಲಿ ಇಟ್ಟಿದ ತಕ್ಷಣ ಮೆಲ್ಟ್ ಆಗುತ್ತೆ. ಸಖತ್ತು ಇಷ್ಟ ಆಯಿತು. 4 ಇಡ್ಲಿ ಈಸಿಯಾಗಿ ತಿನ್ಬೋದು ಈ ಥರ ಇದ್ದರೆ. ಚಟ್ನಿಲಿ ಡಿಪ್ ಮಾಡಿ ತಿನ್ನೋಣ. ಫಸ್ಟು ಹಸಿರು ಚಟ್ನಿ. ಪುಡಿ ಇಡ್ಲಿಯನ್ನು ತೊಗೊಂಡ್ರೆ ಹಂಗೆ ತಿನ್ಬಿಡ್ಬೋದು. ಪುಡಿನೇ ಮಸಾಲೆ ಭರಿತವಾಗಿ ಖಾರ, ಸಕ್ಕರೆ ಕಾಳುಗಳು ಸಿಕ್ಕಿದಾಗ ಸಿಹಿ ಒಳ್ಳೆ ಮಜಾ ಕೊಡುತ್ತೆ. ಮತ್ತೊಂದು ನಿಮಗೆ ಮಿಂಟ್ ಫ್ಲೇವರ್, ಸ್ವಲ್ಪ ಖಾರ ಬೇಕು ಅಂದರೆ ಗ್ರೀನ್ ಚಟ್ನಿ. ಖಾರ, ಹಸಿಮೆಣಸಿನ್ಕಾಯಿ ಖಾರ ಕೊಡುತ್ತೆ, ಕೆಲಸ ಚೆನ್ನಾಗಿರುತ್ತೆ. ಅದು ರಾತ್ರಿ ಹೊತ್ತು ಬಂದಾಗ ಆಗ 12 ಗಂಟೆವರೆಗೂ ಇರ್ತಾರೆ ಇವರು. ಸೊ 12 ಗಂಟೆ ಕ್ಲೋಸಿಂಗ್ ಟೈಮ್ ಆಗ ಬರ್ತಿರಲ್ಲ, ಅವು ಜಾಸ್ತಿ ಕ್ರೌಡ್ ಇರುತ್ತೆ. ಸೊ ಅವು ಚಳಿ ಇರುತ್ತೆ. ಚಳಿ ಟೈಮಲ್ಲಿ ಅದನ್ನು ತಿನ್ನೋಕ್ಕೆ ಇನ್ನೂ ಮಜಾ ಇರುತ್ತೆ. ಅದು ಗ್ರೀನ್ ಚಟ್ನಿ. ಈ ಪಕ್ಕದಲ್ಲಿ ಕೆಂಪು ಚಟ್ನಿ ಇದೆ, ಟೊಮೆಟೊ ಚಟ್ನಿ, ಅದನ್ನು ಟ್ರೈ ಮಾಡೋಣ. ಇದು ಸ್ವಲ್ಪ ಗಟ್ಟಿಯಾದ ಚಟ್ನಿ. ಗ್ರೀನ್ ಚಟ್ನಿ ಬಂದ್ಬಿಟ್ಟು ಸ್ವಲ್ಪ ತೆಳುವಾಗಿತ್ತು, ಯಾಕಂದರೆ ಜಾಸ್ತಿ ವೀಕ್ ಅಂತ ಇದ್ರು ಅಲ್ಲಿ ಜನ. ಸೊ ನಾವೇ ಬಡ್ಸ್ಕೊಂಬಿಡ್ಬೋದು. ಇದರಲ್ಲಿ ಕೆಂಪು ಮೆಣಸಿನ್ಕಾಯಿದು ಖಾರ, ಬಟ್ ಅಷ್ಟೊಂದೇನು ಫೀಲ್ ಆಗೋಲ್ಲ ಜಾಸ್ತಿ. ಸ್ವಲ್ಪ ಖಾರ ಕಮ್ಮಿ ತಿನ್ನೋರು ಈ ಚಟ್ನಿನ ಚೂಸ್ ಮಾಡ್ಬೋದು. ಈ ತಕ್ಷಣ ನಾಲ್ಗೆ ಚುರಿ ಅನ್ನಬೇಕು ಅನ್ನೋರು ಆಬ್ವಿಯಸ್ಲಿ ಗ್ರೀನ್ ಚಟ್ನಿ. ಈಗ ನೆಕ್ಸ್ಟು ದೋಸೆಗಳಿಗೆ ಹೋಗ್ಬಿಡೋಣ. ದೋಸೆಯಲ್ಲಿ ತುಂಬ ವೆರೈಟೀಸ್ ಇದೆ. ಒಂದು ಅಥವಾ ಕೆಪಾಸಿಟಿ ಇದ್ದರೆ ಇನ್ನೊಂದು 2 ದೋಸೆ ವೆರೈಟಿ ಟ್ರೈ ಮಾಡ್ತೀವಿ.
ನೆಕ್ಸ್ಟು ದೋಸೆ ತೊಗೊಂಡಿದ್ದೀನಿ. ಅದರಲ್ಲಿ ಮಸಾಲೆ ದೋಸೆ, ಅದು ಕೂಡ ಗೀ ಮಸಾಲೆ ದೋಸೆ, ತುಪ್ಪದ ಮಸಾಲೆ ದೋಸೆ. ಎಷ್ಟು ಅಗಲ ಉಂಟು, ಒಳಗಡೆ ಆಲೂಗಡ್ಡೆ ಪಲ್ಯ, ಲೈಟಾಗಿ ಕೆಂಪು ಚಟ್ನಿನ ಹಚ್ಚಿರ್ತಾರೆ, ತುಪ್ಪ ಯಥೇಚ್ಛವಾಗಿ ಹಾಕಿರ್ತಾರೆ. ಪ್ರೆಸ್ ಮಾಡಿದಾಗ ಜಿನುಗ್ತಾ ಇರುತ್ತೆ, ಗೋಲ್ಡನ್ ಕಲರ್ ಟೆಕ್ಸ್ಚರ್. ಸೊ ಮಧ್ಯದಲ್ಲಿ ಮುರಿದರೆ ಅಡ್ವಾಂಟೇಜ್ ಏನು ಅಂದರೆ ಪಲ್ಯ ನೀಟಾಗಿ ಸಿಗುತ್ತದೆ, ಸ್ವಲ್ಪ ಜಾಸ್ತಿ ಕೆಂಪು ಚಟ್ನಿ ಕೂಡ ಸಿಗುತ್ತದೆ. ಆಮೇಲೆ ಇದನ್ನು ಚೆನ್ನಾಗಿ ಗ್ರೀನ್ ಚಟ್ನಿಯಲ್ಲಿ ಮುಳುಗಿಸಿ ಪರ್ಫೆಕ್ಟ್ ಆದ ಮಸಾಲೆ ದೋಸೆ. ನಾರ್ಮಲಾಗಿ ಒಂದು ಯಾವುದನ್ನ ವೆಜ್ಜು ರೆಸ್ಟೋರೆಂಟ್ಗೆ ಹೋಗಿ ಕೂತ್ಕೊಂಡು ಸರ್ವಿಸು ಇರೋ ಜಾಗದಲ್ಲಿ ಅಥವಾ ಸೆಲ್ಫ್ ಸರ್ವಿಸ್ ಇರೋ ಜಾಗದಲ್ಲಿ ಹೋಗಿ ಕೂತ್ಕೊಂಡು ತಿಂದಾಗ ಯಾವ ಥರ ಟೇಸ್ಟ್ ಇರುತ್ತೆ, ಸೇಮ್ ಅದೇ ಥರ ರೋಡ್ ಸೈಡು ಕೊಡ್ತಾಯಿದ್ದಾರೆ, ಒಳ್ಳೆ ಕ್ವಾಲಿಟಿನಲ್ಲಿ. ತುಪ್ಪ ಯಥೇಚ್ಛವಾಗಿ ಹಾಕಿರ್ತಾರೆ, ಆ ತುಪ್ಪದ ಘಮ ಫೀಲ್ ಮಾಡ್ಬೋದು. ಆಮೇಲೆ ಟೆಕ್ಸ್ಚರ್ ಮೇಲಿಂದ ನೋಡೋಲ್ಲ, ಪರ್ಫೆಕ್ಟ್ ಆಗಿದೆ. ಒಳಗಡೆ ಇಷ್ಟ ಆಗಿದ್ದು ನನಗೆ ಅಗಲವಾದದ್ದು, ಆ ಗೂಡು ಮಧ್ಯದಲ್ಲಿ ಕ್ರಿಸ್ಪಿ, ಸುತ್ತಲೂ ಫ್ಲಫಿ, ಅದ್ಭುತ. ಒಂಥರ ಇದು ನೋಡೋದಕ್ಕೆ ವಿದ್ಯಾರ್ಥಿ ಭವನ್ ದೋಸೆ ಥರ ಕಾಣಿಸುತ್ತೆ. ಆಮೇಲೆ ಮೇಯ್ನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಚಟ್ನಿಗಳು. 2 ಚಟ್ನಿನೂ ಸೂಪರು. ಗ್ರೀನ್ ಚಟ್ನಿ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು, ಖಾರವಾಗಿತ್ತು ಅಂತ, ಅದಕ್ಕೆ ಒಂದು ರಾಶಿ ಹಾಕೊಂಡ್ಬಿಟ್ಟಿದ್ದೀನಿ. ಸೂಪರ್. ಖಾರ ಬಿಲ್ಡ್ ಆಗ್ತಾ ಇರುತ್ತೆ ತಿಂತ ಚಟ್ನಿ. ಸೊರ ಅಂತ ತಿನ್ನೋದೇ ಮಜಾ. ಇನ್ನೊಂದು ಕೆಂಪು ಚಟ್ನಿ, ಇನ್ನೊಂದು ಕಡಲೆಕಾಯಿ ಚಟ್ನಿ. ಖಾರ ತಿನ್ನಲ್ಲ ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಬಟ್ ಇದು ಇವಾಗಿರೋ ವೆದರ್ಗೆ ಇದು ಇಷ್ಟ. ಸೊ ಗೀ ಮಸಾಲೆ ದೋಸೆ ಬೇಡ ಅಂದರೆ ನಾರ್ಮಲ್ ಮಸಾಲೆ ದೋಸೆ ಕೂಡ ಸಿಗುತ್ತೆ, ಟ್ರೈ ಮಾಡ್ಬೋದು. ಇದನ್ನು ಖಾಲಿ ಮಾಡಿಬಿಟ್ಟು ನೆಕ್ಸ್ಟು ಇನ್ನೊಂದು ದೋಸೆ ಯಾವುದಾದ್ರೂ ಟ್ರೈ ನೋಡೋಣ ಯಾವುದು ಅಂತ. ನೆಕ್ಸ್ಟು ಈರುಳ್ಳಿ ದೋಸೆ ಇದೆ ಅಂದಿದ ತಕ್ಷಣ ತಿನ್ನೋಣ, ತುಂಬ ದಿವಸ ಆಗಿತ್ತು ಅಂತ ತರಿಸ್ಕೊಂಡಿದ್ವಿ. ಈರುಳ್ಳಿ ದೋಸೆ ಈ ಪ್ಲೇಟಷ್ಟು ಅಗಲ ಇದೆ, ಮಡ್ಚ್ಕೊಂಡು 2 ಚಟ್ನಿ ಹಾಕೊಂಡು ಬಂದಿದ್ದೀನಿ. ಒಳ್ಳೆ ಸೈಜು. ಬೇಜಾನ್ ಈರುಳ್ಳಿ. ಆ ಈರುಳ್ಳಿ ಸುಟ್ಟಿರೋ ನೋಡಿ, ಸ್ವಲ್ಪ ಕ್ಯಾರಮಲೈಸ್ಡ್ ಆಗ್ಬಿಟ್ಟಿದೆ, ಒಂದು ಸ್ವಲ್ಪ ಅರ್ಧ ಬೆಂದಿದೆ, ಹಂಗೇ ಇರಬೇಕು. ಕರುಮ್ ಅಂತ ಇರಬೇಕು, ಸಿಹಿ ಅಂಶ ಬಿಡಬೇಕದು. ಇದನ್ನು ಯಾವುದಲ್ಲಿ ತಿನ್ನಲಿ, ಕಡಲೆಕಾಯಿ ಚಟ್ನಿ ತಿನ್ನೋಣ. ಯಾರಿಗೆ ಈರುಳ್ಳಿ ದೋಸೆ ಫೇವ್ರೆಟ್ಟು ಕಮೆಂಟ್ ಮಾಡಿ, ಒಂದೊಂದು ಕೈ ಎತ್ತಿ ಹಿಂಗೆ ಜೈ ಈರುಳ್ಳಿ ದೋಸೆ ಅಂತ. ಹೇಳಿದ್ನಲ್ಲ, ಅದ್ಭುತ. ಅದು ಸುಟ್ಟು ಫುಲ್ಲು ಬ್ಲ್ಯಾಕ್ ಆಗಿರುತ್ತಲ್ಲ, ಅದು ಕ್ಯಾರಮಲೈಸ್ ಆಗಿರೋದು. ಅಂದರೆ ಇದು ಆ ಫ್ರೈಡ್ ಆನಿಯನ್ಸು ಬಿರಿಯಾನಿ ಮೇಲೆ ಹಾಕಿರ್ತಾರಲ್ಲ ಆ ಥರ ಟೇಸ್ಟು. ಇನ್ನು ಮಿಕ್ಕಿರೋದು ಕೋರುಮ್ ಅಂತ ಫುಲ್ ಕ್ರಂಚಿ ಆದದ್ದು, ಆ ಸಿಹಿ ಅಂಶ ಈರುಳ್ಳಿದು ಅದ್ಭುತ. ಜಾಸ್ತಿ ಖಾರ ಇಲ್ಲ ಈರುಳ್ಳಿ, ಪರ್ಫೆಕ್ಟಾದ ಈರುಳ್ಳಿ ಸೆಲೆಕ್ಟ್ ಮಾಡಿದ್ದಾರೆ. ಪ್ರತಿ ಬೈಟು ಫುಲ್ಲು ಈ ಒಂದು ತುತ್ತು ಅಗದು ನುಂಗೋವರೆಗೂ ಅಗಿತಾಯಿದ್ರೆ ಸೌಂಡ್ ಬರ್ತಾನೆ ಇರ್ತದೆ. ಅದ್ರ ಜೊತೆಗೆ ಈ ಕಡಲೆಕಾಯಿ ಚಟ್ನಿ ಸೂಪರಾಗೆ ಮಜಾ ಕೊಡ್ತಾಯಿದೆ ಕಾಂಬಿನೇಷನ. ಮಸ್ಟ್ ಟ್ರೈ. 3 ಐಟಮು ಸಖತ್ ಇಷ್ಟ ಆಯಿತು. ಇದು ಆಬ್ವಿಯಸ್ಲಿ ಈರುಳ್ಳಿ ದೋಸೆ ಸ್ವಲ್ಪ ಜಾಸ್ತಿ ಒಲವು, ಜಾಸ್ತಿ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಅವಾಗಲೇನೋ ಅಂದ್ಕೊಂಡೆ, ಈಗಲೂ ತಿನ್ಬೇಕಾದ್ರೆ ಅನಿಸ್ತಾಯಿದೆ, ಈ ದೋಸೆನಲ್ಲಿ ಲೈಟಾಗಿ ಸಿಹಿ ಅಂಶ ಬರ್ತದೆ, ಲೈಟಾಗಿ ಒಂದು ಸಿಹಿ ಅಂಶ ದೋಸೆ ಬ್ಯಾಟ್ರಲ್ಲಿ. ನಾನು ಈರುಳ್ಳಿ ಸಿಹಿ ಅಂಶ ಅಂತೀರ ದೋಸೆಲೇ ಬರ್ತಾಯಿದೆ. ಅವಾಗಲೇ ಮಸಾಲೆ ದೋಸೆ ತಿಂದಾಗೂ ಅದರದ್ದೇ ಅದು ಹೌದು, ಆ ಸಿಹಿನ ಸ್ವಲ್ಪ ಕನ್ಫ್ಯೂಷನಲ್ಲಿದೆ. ಆಮೇಲೆ ಹರ್ಷ ತಿಂದ, ಅವನು ಆಮೇಲೆ ಕನ್ಫರ್ಮ್ ಮಾಡ್ದೆ ಹೌದು ಸ್ವಲ್ಪ ಸಿಹಿ ಅಂಶ ಇದೆ ಅಂತ. ಅದು ಒಂಥರ ಚೆನ್ನಾಗಿದೆ, ಅಂದರೆ ಒಂದು ಲೈಟೇ ಬರುತ್ತೆ, ಅದು ನಿಮ್ಗೆ ಗೊತ್ತಾಗಲ್ಲ ಚಟ್ನಿ ಜೊತೆ ತಿಂತಾಯಿದ್ದಾರೆ. ಈಗ ಲಾಸ್ಟಲ್ಲಿ ಒಂದು ಹಾಫು ಮಶ್ರೂಮ್ ಪಲಾವ್. ಇವತ್ತು ಶನಿವಾರ ನಾವು ಬಂದಿರೋದು, ಶನಿವಾರದೊತ್ತು ಮಶ್ರೂಮ್ ಪಲಾವ್ ಮಾಡ್ತಾರಂತೆ. 1/2 ಪ್ಲೇಟ್ ತೊಗೊಳ್ಳೋಣ. ಫೈನಲಾಗಿ ಒಂದು ಹಾಫು ಮಶ್ರೂಮ್ ಪಲಾವ್. ಇವತ್ತು ಶನಿವಾರ ಆಗಿರೋದ್ರಿಂದ ಮಶ್ರೂಮ್ ಪಲಾವ್, ಒಂದೊಂದು ದಿವಸ ಗೀ ರೈಸ್ ಮಾಡ್ತಾರಂತೆ, ವೆಜಿಟೇಬಲ್ ಪಲಾವ್ ಮಾಡ್ತಾರಂತೆ. ಸೊ ಒಂದೊಂದು ದಿನ ಚೇಂಜ್ ಆಗ್ತಾ ಇರುತ್ತೆ. ಪಲಾವ್ ಸ್ವಲ್ಪ ಮುದ್ದೆ ಥರ ಇರುತ್ತೆ. ಸೊ ನಮಗೆ ಈ ಥರ ಇದ್ರೇ ಇಷ್ಟ. ಕೆಲವ್ರಿಗೆ ಉದುರುದ್ರಾಗಿ ಕೇಳ್ತಾರೆ. ವಿಡಿಯೋ ನೋಡ್ತಿರೋರಲ್ಲಿ ಯಾರ್ಯಾರಿಗೆ ಮುದ್ದೆ ಥರ ಇದ್ದರೆ ಇಷ್ಟ, ಉದುರುದ್ರಾಗಿದ್ದರೆ ಇಷ್ಟ, ಕಮೆಂಟ್ ಮಾಡಿ. ಎಷ್ಟು ಮಾಡೋಣ. ಇದು ಗ್ರೀನ್ ಕಲರ್ ಇಲ್ಲ, ದೊನ್ನೆ ಬಿರಿಯಾನಿ ಥರ. ಆಮೇಲೆ ಈ ಕಡೆ ಒಂಥರ ಪಲಾವ್ ಥರ ಕೆಂಪು ಕಲರ್ ಲೈಟಾಗಿ ಬರುತ್ತಲ್ಲ ಆ ಥರನೂ ಇಲ್ಲ. ಇದು ಲೈಟ್ ಕಲರು, ಲೈಟ್ ಗ್ರೀನ್ ಕಲರು, ತುಂಬ ಲೈಟು. ಟೇಸ್ಟ್ ಮಾಡೋಣ. ಪಕ್ಕ ಪಲಾವ್ ಚಕ್ಕೆ ಲವಂಗ ಘಮ ಇರ್ಬೋದು, ಮತ್ತು ಈ ಪಲಾವ್ ಎಲೆದು ಘಮ ಎಲ್ಲ ಸ್ವಲ್ಪ ಯಥೇಚ್ಛವಾಗೇ ಬರುತ್ತೆ.
ನಿಮ್ಗೆ ಅದೆಲ್ಲ ಲೈಟಾಗಿ ಫೀಲ್ ಆಗುತ್ತೆ, ಜಾಸ್ತಿ ಮಸಾಲೆ ಭರಿತವಾಗಿ ಇರುವುದಿಲ್ಲ. ಸಟಲ್ ಆದ ಪಲಾವ್. ಇಷ್ಟೊಂದು ಇವಾಗ ಇಡ್ಲಿ ತಿಂದೆ, ಒಂದು ಇಡ್ಲಿ ನಾನೇ ತಿಂದ್ಕೊಂಡೆ, ಆಮೇಲೆ ದೋಸೆ ಎರಡು ದೋಸೆಲೂ ಅರ್ಧ ತಿಂದೆ, ಇದು ತಿಂತಾಯಿದ್ದೀನಿ. ಸೊ ಹೆವಿ ಅನಿಸಿಲ್ಲ, ಚೆನ್ನಾಗಿದೆ, ಹಗುರವಾಗಿದೆ. ಸೊ ಯಾವುದು ಹೆವಿ ಅನಿಸಿಲ್ಲ. ಇದು ಕೂಡ ಅಷ್ಟೇ ಲೈಟಾಗಿದೆ. ಸೊ ಲೈಟಾಗಿ ತಿನ್ನೋರಿಗೆ ಇಷ್ಟ ಆಗುತ್ತೆ ಇದು. ಮೊಸರು ಬಜ್ಜಿ ಕಾಂಬಿನೇಷನ್ನು ಇದು ಕೂಡ ಅಲ್ಲಿಟ್ಟಿರ್ತಾರೆ, ನಾವೇ ಹಾಕೊಂಡು ಬರ್ಬೋದು. ಸೊ ಇದು ಆಲ್ರೆಡಿ ಲೈಟ್ ಇರೋದ್ರಿಂದ ಮೊಸರು ಬಜ್ಜಿ ಸೆಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಒಂದ್ಸರಿ ಟ್ರೈ ಮಾಡೋಣ. ಮೊಸರು ಬಜ್ಜಿನಲ್ಲಿ ಮುಳುಗಿಸಿ ಒಂದು ತುತ್ತನ್ನು ಇಲ್ಲಿ ಹಂಗೆ ತಿನ್ನಬೇಕು. ಒಳ್ಳೆ ಮೆಚ್ಚ ಅದು ಹಾಕೊಂಡಿದ್ರೆ ಫುಲ್ಲು ಲೈಟ್ ಆಗ್ಬಿಡುತ್ತೆ ಟೇಸ್ಟ್. ಆ ಸ್ಪೈಸಸ್ದು ಏನು ಫ್ಲೇವರ್ ಬರುತ್ತಲ್ಲ ಅದನ್ನು ಡಾಮಿನೇಟ್ ಮಾಡಿಬಿಡುತ್ತೆ ಮೊಸರು. ಸೊ ಮೊಸರು ಅವಾಯ್ಡ್ ಮಾಡಿ ಹಂಗೆ ತಿಂದರೆ ಚೆನ್ನಾಗಿರುತ್ತೆ. ಇಲ್ಲ ಒಂದು ಸ್ವಲ್ಪ ಖಾರ ಬೇಕು ಅಂದರೆ ಚಟ್ನಿ ಹಾಕೊಂಡು ತಿನ್ಬೋದು. ಪಲಾವಿಗೆ ಚಟ್ನಿ, ಮಟನ್ ಬಿರಿಯಾನಿಗೆ ತಿಂತಾರೆ ಚಟ್ನಿ, ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗೆ ಗೊರಿಲ್ಲಾ ಜೊತೆ ಏನು ಗೊರಿಲ್ಲಾನ ಇದು ಗೆರಿಲ್ಲಾ 450 ಜೊತೆಗೆ ಫೈನಲ್ ವರ್ಡಿಕ್ಟ್. ಸೊ ನೀವು ಸುತ್ತಮುತ್ತ ಇದ್ದೀರಾ ಅಂದರೆ ಅಲ್ಲಿ ಲೈನಾಗೆ ಗಾಡಿಗಳಿದೆ. ಸೊ ಈ ಏರಿಯಾ ಬಗ್ಗೆ ಗೊತ್ತಿದ್ದರೆ ನಿಮಗೆ ಗೊತ್ತಿರುತ್ತೆ, ತುಂಬ ಗಾಡಿಗಳಿರುತ್ತೆ. ಮೇಯ್ನಾಗಿ ಅಲ್ಲೊಂದು ದೋಸೆ ಒಂದು ಅಡ್ಡ ಇದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ ನಾವು. ಅದು ಬಿಟ್ಟು ನೆಕ್ಸ್ಟ್ ಏನದು ಟೇಸ್ಟಲ್ಲಿ ಚೇಂಜಸ್ ಕೇಳ್ತೀರಾ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ತಿನ್ನಬೇಕು ಅಂದರೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ. ಇಡ್ಲಿ ಸೂಪರಾಗಿತ್ತು. ಇಡ್ಲಿ ಫಸ್ಟ್ ಟೈಮ್ ತಿಂದಿದ್ದಲ್ವ, ಪುಡಿ ಇಡ್ಲಿ, ಆ ಪುಡಿ ಅಟ್ರಾಕ್ಷನ್ನು, ಪುಡಿ ಸೂಪರಾಗಿತ್ತು. ಅದೇ ತುಪ್ಪ ಜೊತೆ ಅದು ಮಿಕ್ಸ್ ಆಗಿಬಿಟ್ಟು ಗೀ ರೋಸ್ಟ್ ಥರ ಫ್ಲೇವರ್ ಬರ್ತಾಯಿತ್ತು ಆ ಪುಡಿದು. ಇನ್ನೊಂದು ಇಷ್ಟ ಆಗಿದ್ದೇನು ಅಂದರೆ ಇಡ್ಲಿದು ಸಾಫ್ಟ್ನೆಸ್ಸು, ಸಕ್ಕತ್ ಸಾಫ್ಟು. ನಾನು 4 ಇಡ್ಲಿ ಬರುತ್ತೆ ಪ್ಲೇಟ್ಗೆ ಅಂದರು, ಹೆವಿ ಆಗುತ್ತೆ ಅಂದ್ಬಿಟ್ಟು ಬರೀ ಎರಡೇ ಇಡ್ಲಿ ತರಿಸ್ಕೊಂಡ್ವಿ, ಯಾಕಂದರೆ ದೋಸೆ ಎಲ್ಲ ತಿನ್ನಬೇಕು ಅಂತ. ಅಲ್ಲಿ ನೋಡಿದ್ರೆ ಅದು ಈಸಿ ಹೊಟ್ಟೋಯ್ತು ಒಳಗಡೆ. ಒಂದೊಂದು ತುರ್ತು ಹಿಂಗೆ ಮುರಿದು ಇಟ್ಕೊಂಡ್ರೆ ಅದು ಕರಗಿ ಹೋಗ್ತಾಯಿತ್ತು. ಸೊ ಆರಾಮಾಗಿ 4 ತಿನ್ಬೋದಾಗಿತ್ತು ಇಡ್ಲಿ ಅದು. ಸೊ ತಟ್ಟೆ ಇಡ್ಲಿ ಬರೋಲ್ಲ, ನಾರ್ಮಲ್ ಇಡ್ಲಿಸ್ ಬರುತ್ತೆ, ವರ್ತಿತ್ತು. ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಅದು ಬಿಟ್ಟು ದೋಸೆನಲ್ಲಿ 2 ದೋಸೆ ತಿಂದ್ವಿ, ಒಂದು ಗೀರ್ ಮಸಾಲೆ ದೋಸೆ, ಇನ್ನೊಂದು ಬಂದು ಈರುಳ್ಳಿ ದೋಸೆ. ಎರಡರಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಈರುಳ್ಳಿ ದೋಸೆ. ಆಬ್ವಿಯಸ್ಲಿ ಈರುಳ್ಳಿ ದೋಸೆ ಯಾವಾಗಲೂ ನನಗೆ ಫಸ್ಟ್ ಪ್ರಿಫರೆನ್ಸು. ಸೊ ಅದರಿಂದ ಅದು ಸಖತ್ ಇಷ್ಟ ಆಯಿತು. ಹಾಗೆ ಸೈಜಲ್ಲಿ ಆಗಿರ್ಬೋದು, ಮತ್ತು ಅದು ಮಾಡಿರೋ ವಿಧಾನ ಎಲ್ಲ ಸೂಪರಾಗಿತ್ತು. ಚಟ್ನಿ, ಕೆಂಪು ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇತ್ತು. ಸೊ ಅದನ್ನು ಟ್ರೈ ಮಾಡ್ಬೋದು. ಅದು ಬಿಟ್ಟು ಮಸಾಲೆ ದೋಸೆ ಪ್ರಿಯರು ಆಬ್ವಿಯಸ್ಲಿ ನಾರ್ಮಲ್ ಮಸಾಲೆ ದೋಸೆ ಅಥವಾ ಗೀ ಮಸಾಲೆ ದೋಸೆ ಅದನ್ನು ಟ್ರೈ ಮಾಡ್ಬೋದು. ಪುಡಿ ಸಿಗುತ್ತೆ, ಪುಡಿ ದೋಸೆ. ನಾನು ಇಡ್ಲಿ ಜೊತೆ ಪುಡಿ ತಿಂದಿದ್ದಲ್ಲ, ಆ ಸೇಮ್ ಪುಡಿ ಅದು ಚೆನ್ನಾಗಿತ್ತು ಅಂದಮೇಲೆ ಅದನ್ನು ಮಸಾಲೆ ದೋಸೆಗೂ ಪುಡಿ ಹಾಕಿದ್ರೆ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಸೊ ಅದನ್ನು ಟ್ರೈ ಮಾಡ್ಬೋದು. ಟ್ರೈ ಮಾಡಿದರೆ ಹೇಗಿತ್ತು ಅಂತ ತಿಳಿಸಿ. ಲಾಸ್ಟಲ್ಲಿ ರೈಸ್ ಐಟಮನ್ನು ತಿನ್ನಬೇಕು ಅಂದರೆ ಒಂದೊಂದು ದಿನ ಒಂದೊಂದು ರೈಸ್ ಐಟಮ್ ಇದೆ, ಅಲ್ಲಿ ಮೆನು ಬೋರ್ಡ್ ಇದೆ, ಅದನ್ನು ವೀಡಿಯೋದಲ್ಲಿ ತೋರಿಸಿರ್ತಾರೆ, ನೋಡ್ಕೊಳ್ಳಿ. ಆವಾಗ ಅದನ್ನು ಟ್ರೈ ಮಾಡ್ಬೋದು. ಗೀ ರೈಸ್ ಒಂದು ದಿವಸ ವೆಜ್ ಪಲಾವು, ಒಂದು ದಿವಸ ಮಶ್ರೂಮ್ ಪಲಾವ್. ಇವತ್ತು ಮಶ್ರೂಮ್ ಪಲಾವ್ ಇತ್ತು, ಚೆನ್ನಾಗಿತ್ತು. ಲೈಟಾಗಿ ಸಟಲಾಗಿ ಸಿಂಪಲ್ಲಾಗಿತ್ತು, ಜಾಸ್ತಿ ಹೆವಿ ಅನಿಸಲ್ಲ, ಮತ್ತು ಜಾಸ್ತಿ ಮಸಾಲೆ ಭರಿತವಾಗಿರೋದಿಲ್ಲ, ತುಂಬ ಲೈಟ್ ಇರುತ್ತೆ. ನೋಡೋಕ್ಕೂ ಅಷ್ಟೇ ಫುಲ್ಲು ಲೈಟ್ ಕಲರು, ಅದು ಥರ ವೈಟ್ ಪಲಾವ್ ಥರ ಅಂದ್ಕೊಳ್ತೀನಿ. ಸ್ವಲ್ಪ ಲೈಟ್ ಕಲರ್ ಆದರೆ ಲೈಟ್ ಗ್ರೀನಿಶು, ಬಟ್ ಫ್ಲೇವರ್ಫುಲ್ಲಾಗಿತ್ತು. ಮೊಸರು ಬಜ್ಜಿ ಹಾಕ್ಕೊಂಡ್ರೆ ಅದ್ರ ಫ್ಲೇವರನ್ನು ಮೊಸರು ಡಾಮಿನೇಟ್ ಮಾಡುತ್ತೆ. ಸೊ ಹಾಗೆ ತಿಂದರೆ ಬೆಸ್ಟ್. ಸೊ ಜಾಗ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಒಂದ್ಸಲಿ ಬಂದು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ತಿಳಿಸಿ. ಆಲ್ರೆಡಿ ತಿಂದಿದ್ರೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆಮೇಲೆ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ನಮಸ್ಕಾರ.